ಹರೇ ಕೃಷ್ಣ. ಭಗವದ್ಗೀತೆಯ 1ನೇ ಅಧ್ಯಾಯದಲ್ಲಿ ಭಾವಪರವಶನಾದಂತಹ ಅರ್ಜುನ ಕರ್ತವ್ಯವನ್ನು ಮಾಡಲಾಗದೆ ಕುಳಿತುಕೊಂಡಿದ್ದಾನೆ. 2ನೇ ಅಧ್ಯಾಯದಲ್ಲಿ ಕೃಷ್ಣ ಆಧ್ಯಾತ್ಮಿಕ ಜ್ಞಾನವನ್ನ, ದಿವ್ಯ ಜ್ಞಾನವನ್ನ ಬೋಧನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಪ್ರಥಮವಾಗಿ ನೀನು ಈ ದೇಹ ಅಲ್ಲ, ಆತ್ಮ, ಹಾಗೂ ಕರ್ಮವನ್ನು ಯಾವುದೇ ಪ್ರತಿಫಲಗಳ ಅಪೇಕ್ಷೆ ಇಲ್ಲದೆ ಮಾಡಬೇಕು. ಅದಕ್ಕೆ ಇಂದ್ರಿಯಗಳ ನಿಗ್ರಹಣ ಮಾಡಬೇಕು. ಹಾಗೆ 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಎಂದರೇನು, ಕರ್ಮಯೋಗದಲ್ಲಿ ಮಾಡತಕ್ಕಂತಹ ಕರ್ತವ್ಯಗಳನ್ನು ನಾವು ಹೇಗೆ ಪರಿಪಾಲನೆ ಮಾಡಬೇಕು, ನಾನು ಯಾವ ಕರ್ತವ್ಯವನ್ನ ಮಾಡಬೇಕು ಅಂತ ನನಗೆ ಹೇಗೆ ಗೊತ್ತಾಗಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಾವು ದಿವ್ಯ ಜ್ಞಾನದ ಬಗ್ಗೆ ಕೇಳೋಣ. 4ನೇ ಅಧ್ಯಾಯ ದಿವ್ಯ ಜ್ಞಾನ. ದಿವ್ಯ ಜ್ಞಾನ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತಮಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕುರಭ್ರೈತ್. ಅಂದ್ರೆ ಭಗವಂತ ಹೇಳೋದು, ನಾನು ಈ ಜ್ಞಾನವನ್ನ ಸೂರ್ಯದೇವನಾದಂತಹ ವಿವಸ್ವಾನಿಗೆ ತಿಳಿಸಿದ್ದೆ. ವಿವಸ್ವಾನ್ ಅದನ್ನ ಎಲ್ಲ ಮನುಕುಲದ ಆದಿಗೆ ಕಾರಣಕರ್ತನಾದಂತಹ ಮನುವಿಗೆ ಹೇಳಿದ್ದ. ಮನು ಅದನ್ನ ಇಕ್ಷ್ವಾಕುವಿಗೆ ತಿಳಿಸಿಕೊಟ್ಟಿದ್ದ. ಇಕ್ಷ್ವಾಕು ಮಹಾರಾಜ, ಸೂರ್ಯವಂಶದ ಮಹಾರಾಜ, ಅದೇ ಮನೆತನದಲ್ಲಿ, ಅದೇ ವಂಶದಲ್ಲಿ ಶ್ರೀರಾಮಚಂದ್ರ ಹುಟ್ಟಿ ಬಂದಂತಹ ವಂಶ. ಇಕ್ಷ್ವಾಕು ವಂಶ, ಸೂರ್ಯವಂಶ, ರಘುಕುಲ. ಹೀಗೆ ಈ ಒಂದು ಭಗವದ್ಗೀತೆಯ ಏನು ಜ್ಞಾನ ಇದೆ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಈ ಜ್ಞಾನವು ಪರಂಪರಾನುಗತವಾಗಿ ಕೃಷ್ಣ ಅಥವಾ ಭಗವಂತ ಇದನ್ನ ಹೇಳಿ, ಈ ಜ್ಞಾನವು ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ತಾ ಇದೆ. ಗುರು ತನ್ನ ಶಿಷ್ಯನಿಗೆ ಹೇಳ್ತಾನೆ, ಶಿಷ್ಯನ ಮುಂದೆ ಅವನ ಶಿಷ್ಯನಿಗೆ ಹೇಳ್ತಾನೆ. ಹೀಗೆ ಗುರು ಪರಂಪರೆಯಲ್ಲಿ ಈ ಜ್ಞಾನ ಬರ್ತಾ ಇದೆ. ಆದರೆ ಸ ಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ. ಆದ್ರೆ ಏನಾಯ್ತು, ಕಾಲಕ್ರಮೇಣ ಈ ಯೋಗ, ಈ ಜ್ಞಾನವು ಕಳೆದು ಹೋಯಿತು. ಅದಕ್ಕೋಸ್ಕರ ಈ ದಿವ್ಯ ಜ್ಞಾನವನ್ನು ನಾನು ಇವತ್ತು ನಿನಗೆ ಹೇಳ್ತಾ ಇದ್ದೇನೆ ಅರ್ಜುನ ಅನ್ನೋ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದ್ರಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ, ಭಗವದ್ಗೀತೆಯ ಜ್ಞಾನ ಅನ್ನೋದು ಕೇವಲ ಮಹಾಭಾರತ ಅಥವಾ ಅರ್ಜುನ ಅಥವಾ ಪಾಂಡವರಿಗೆ ಮಾತ್ರ ಸೀಮಿತ ಅಲ್ಲ. ಭಗವದ್ಗೀತೆಯ ಜ್ಞಾನವು ಸೃಷ್ಟಿಯ ಆದಿ ಕಾಲದಿಂದಲೇ ಭಗವಂತ ಇದನ್ನ ಮನುಕುಲಕ್ಕೆ ಕೊಟ್ಟಿದ್ದಾನೆ. ಅಂತಹ ಶ್ರೇಷ್ಠವಾದಂತಹ ಪರಮ ಪವಿತ್ರವಾದಂತಹ ಈ ಜ್ಞಾನ ಭಗವದ್ಗೀತೆಯ ಜ್ಞಾನ. ಆದ್ರೆ ಏನಾಯ್ತು, ಕಾಲಕ್ರಮೇಣ ಈ ಜ್ಞಾನವು ಕಳೆದು ಹೋಯಿತು. ಅದನ್ನು ಮತ್ತೆ ಪುನಃಸ್ಥಾಪಿಸ್ಲಿಕ್ಕೆ ಕೃಷ್ಣ ಇದನ್ನ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಅರ್ಜುನ ಯಾರು? ಅರ್ಜುನ ಒಂದು ಪ್ರತಿನಿಧಿಯಾಗಿ ಈ ಮನುಕುಲಕ್ಕೆ ಕಳೆದು ಹೋದಂತಹ ದಿವ್ಯ ಜ್ಞಾನವನ್ನ ಮತ್ತೆ ಮನುಕುಲಕ್ಕೆ ಮರಳಿಸಿ ಕೊಡ್ಲಿಕ್ಕೆ ಒಂದು ಪ್ರತಿನಿಧಿಯಾಗಿ, ನಮ್ಮೆಲ್ಲರ ಪ್ರತಿನಿಧಿಯಾಗಿ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳೋದರ ಮೂಲಕ ಈ ಭಗವದ್ಗೀತೆಯ ಜ್ಞಾನವನ್ನ ಮತ್ತೆ ಪುನರ್ಸ್ಥಾಪಿಸಿದ್ದಾನೆ. ಹಾಗಾದ್ರೆ ಭಗವದ್ಗೀತೆಯ ಜ್ಞಾನ ಅನ್ನೋದು ಎಷ್ಟು ಶ್ರೇಷ್ಠ ಅಂದ್ರೆ, ಭಗವಂತನಿಗೆ ಏನು ಹೇಳಬೇಕು, ಮನುಕುಲಕ್ಕೆ ಏನನ್ನ ಹೇಳಬೇಕು ಅನ್ನೋದು ಈ ಭಗವದ್ಗೀತೆಯಲ್ಲಿದೆ. ಅದಕ್ಕೆ ನಾವು ಭಗವದ್ಗೀತೆಯನ್ನ ಯೂಸರ್ ಮ್ಯಾನ್ಯಲ್ ಅಂತ ಹೇಳ್ತಿದೀವಿ. ಅಂದ್ರೆ ಹೇಗೆ ಒಂದು ಕಂಪನಿಯು ಒಂದು ಮೆಷಿನ್ ಅನ್ನ, ಏನೋ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡಿದಾಗ ಅದಕ್ಕೊಂದು ಯೂಸರ್ ಮ್ಯಾನ್ಯಲ್, ಇದನ್ನ ಹೇಗೆ ನೀವು ಯೂಸ್ ಮಾಡಬೇಕು ಅಂತ ಕೊಡ್ತಾರೆ. ಅದೇ ತರ ಇಡೀ ಸೃಷ್ಟಿ ಆದಾಗ ಈ ಸೃಷ್ಟಿಯ ಯಾಕೆ ಆಗಿದೆ, ಸೃಷ್ಟಿಯ ಉದ್ದೇಶ ಏನು, ಅದೆಲ್ಲವನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ನಾವು ಯಾರು, ನಮ್ಮ ಉದ್ದೇಶ ಏನು, ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕಂದ್ರೆ ಭಗವದ್ಗೀತೆಯನ್ನು ಓದಬೇಕು. ಹಾಗಾಗಿ
ಭಗವದ್ಗೀತೆ ಅನ್ನೋದು ಜೀವನದ ಕೊನೆಯ ಕ್ಷಣಗಳಲ್ಲಿ ಕೇಳಬೇಕಾದಂತಹ ಪುಸ್ತಕ ಅಲ್ಲ, ಅಥವಾ ರಿಟೈರ್ಮೆಂಟ್ ಆದಮೇಲೆ ಕೇಳುವಂತಹ ಪುಸ್ತಕ ಅಲ್ಲ. ನಮ್ಮ ಜೀವನದ ಶುರುವಿನಿಂದಲೇ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು ಅನ್ನೋದು ಈ ಒಂದು ಅಧ್ಯಾಯದಲ್ಲಿ ಸ್ಪಷ್ಟವಾಗ್ತದೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಇದನ್ನು ಕೇಳ್ತಾ ಇದ್ದಂತಹ ಅರ್ಜುನ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಕೃಷ್ಣನಿಗೆ. ಕೃಷ್ಣ, ನೀನು ಹೇಳ್ತಾ ಇದೀಯಾ ಈ ಜ್ಞಾನವನ್ನ ನೀನು ವಿವಸ್ವಾನ್ ಸೂರ್ಯದೇವನಿಗೆ ಹೇಳಿದ್ದೀಯಾ. ಸೂರ್ಯದೇವ ಕೋಟ್ಯಾಂತರ ವರ್ಷ ಹಿಂದೆ ಇದು. ನೀನ್ ನೋಡಿದ್ರೆ ನಾನು ನೀನು ಸ್ನೇಹಿತರು, ಜೊತೆಯಲ್ಲಿ ಒಡ ಹುಟ್ಟಿದವರು, ಆಟ ಆಡ್ಕೊಂಡಿದ್ದೀವಿ, ಜೊತೆಯಲ್ಲಿ ಬೆಳೆದಿದ್ದೀವಿ, ಅದೇಗ್ ಸದ್ಯ? ಬಹಳ ಪ್ರಾಮುಖ್ಯವಾದಂತಹ ಪ್ರಶ್ನೆ. ಯೋಚನೆ ಮಾಡಿ, ನೀವು ಮತ್ತೆ ನಿಮ್ಮ ಸ್ನೇಹಿತೆ ಒಂದ್ ದಿವಸ ಮಾತಾಡ್ತಾ ಹೋಗ್ತಾ ಇರುವಾಗ, ನೀವು ಕ್ಲಾಸ್ಮೇಟ್ಸ್ ಒಂದ್ ದಿವಸ ಮಾತಾಡ್ತಾ ಹೋಗುವಾಗ ಸಡನ್ ಆಗಿ ನಿಮ್ಮ ಸ್ನೇಹಿತ ಹೇಳ್ತಾನೆ, ಒಂದ್ ದಿವಸ ನಾನು ಗಾಂಧೀಜಿ ಹತ್ರ ಮಾತಾಡ್ತಾ ಇದ್ದೆ, ಗಾಂಧೀಜಿ ಹೇಳಿದ್ರು ಈ ತರ ಮಾಡಬಾರ್ದು ಅಂತ ಗಾಂಧೀಜಿ ನನ್ಗೆ ಹೇಳಿದ್ರು. ಈ ತರ ಯಾರಾದ್ರೂ ನಿಮ್ಮ ಸ್ನೇಹಿತರು ನಿಮ್ಮ ಹತ್ರ ಮಾತಾಡಿದ್ರೆ ನಿಮಗೆ ಆಶ್ಚರ್ಯ ಆಗೋದು ಸಹಜ. ನೀನು ನನ್ನ ಜೊತೆ ಹುಟ್ಟಿದೀಯ, ಗಾಂಧೀಜಿ 1948ನೇ ಇಸವಿನಲ್ಲಿ ತೀರ್ಕೊಂಡ್ಬಿಟ್ಟಿದ್ದಾರೆ, ಅದೇಗ್ ಸಾಧ್ಯ? ಇಂಥದೇ ತರದ ಪ್ರಶ್ನೆಯನ್ನ ಅರ್ಜುನ ಕೇಳ್ತಾ ಇದ್ದಾನೆ. ಅದೇಗ್ ಸಾಧ್ಯ ನೀನು ವಿವಸ್ವಾನ್ ಹೇಳಿದ್ದು, ಸೂರ್ಯದೇವನಿಗೆ ಹೇಳಿದ್ದು? ಆಗ ಕೃಷ್ಣ ದಿವ್ಯ ಜ್ಞಾನವನ್ನ ಇನ್ನ ಪ್ರಕಟಗೊಳಿಸಲಿಕ್ಕೆ ಶುರು ಮಾಡ್ತಾನೆ. ನಾನು ಸಂಭವಾಮಿ ಆತ್ಮಮಾಯೆಯ. ನಾನು ಅರ್ಜುನ, ನೀನು ಅದರಲ್ಲಿ ವ್ಯತ್ಯಾಸ ಇದೆ. ನೀನು ನಾನು ಅನಾದಿ ಕಾಲದಿಂದ ಇದ್ದೇವೆ, ಆದ್ರೆ ನೀನು ದೇಹವನ್ನ ಬದಲಿಸ್ತಾ ಒಂದೊಂದು ಜನ್ಮದಲ್ಲಿ ಒಂದೊಂದು ದೇಹವನ್ನ ಪಡಿತಾ ಇದೀಯ. ಆದ್ರೆ ನಾನು ಸಂಭವಾಮಿ ಆತ್ಮಮಾಯೆಯ, ಅದೇ ಆಧ್ಯಾತ್ಮ ಶರೀರದಲ್ಲೇ ಇರ್ತೇನೆ. ಭಗವಂತನ ದೇಹ ಆಧ್ಯಾತ್ಮವಾದದ್ದು. ಭಗವಂತನ ದೇಹ ನಮ್ಮ ನಿಮ್ಮೆಲ್ಲರ ತರ ಮಾಂಸ, ರಕ್ತ, ಮೂಳೆಗಳಿಂದ ಸೇರಿದಂತಹ ದೇಹ ಅಲ್ಲ, ಅದು ಆಧ್ಯಾತ್ಮವಾದಂತಹ ದೇಹ. ಸಚ್ಚಿದಾನಂದ ವಿಗ್ರಹ, ಸಚ್ಚಿದಾನಂದವಾದಂತಹ ದೇಹ. ಅದಕ್ಕೆ ಭಗವಂತನಿಗೆ ಯಾವುದು ಮರೆತೋಗೋದಿಲ್ಲ. ಆಮೇಲೆ ಕೃಷ್ಣ ಪರಮಾತ್ಮ ತನ್ನ ಆ ಒಂದು ಅವತಾರದ ಉದ್ದೇಶವನ್ನ ಇಲ್ಲಿ ಹೇಳ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಜನ್ಮ ಕರ್ಮ ಚ ಮೇ ದಿವ್ಯಂ. ಈ ತರಹ ಕೃಷ್ಣ ತಾನು ಯಾರು ಅನ್ನೋದನ್ನ ಈ ದಿವ್ಯ ಜ್ಞಾನದಲ್ಲಿ ಅರ್ಜುನನಿಗೆ ತಿಳಿಸಿಕೊಡ್ತಾನೆ. ಯಾವಾಗ ಧರ್ಮದ ಗ್ಲಾನಿ ಆಗ್ತದೆ ಅದರ ಉದ್ಧಾರ ಮಾಡಲಿಕ್ಕೆ ನಾನು ಬರ್ತೀನಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ. ಯಾವಾಗ ಭಕ್ತರಿಗೆ ಸಾಧು ಸಜ್ಜನರಿಗೆ ಕೆಟ್ಟದಾಗುತ್ತೋ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ನಾನು ಬರ್ತೇನೆ. ಆದ್ರೆ ನಾನು ಬರುವಂತ ಉದ್ದೇಶ ಏನು? ನಾನು ಬರುವಂತ ಉದ್ದೇಶ ಧರ್ಮದ ಸಂಸ್ಥಾಪನೆ ಮಾಡ್ತಕ್ಕಂಥದ್ದು. ಧರ್ಮದ ಸಂಸ್ಥಾಪನೆಯನ್ನು ಯಾಕೆ ಮಾಡಬೇಕು? ಧರ್ಮದ ಸಂಸ್ಥಾಪನೆಯನ್ನ ಮಾಡಿಲ್ಲ ಅಂತ ಆದ್ರೆ ಎಲ್ಲ ಈ ಜಗತ್ತು ನರಕ ಸದೃಶವಾಗ್ತದೆ, ಕಷ್ಟಗಳು ಹೆಚ್ಚಾಗ್ತದೆ. ಆದ್ದರಿಂದ ನಾವೆಲ್ಲ ಭಗವಂತನ ಅಂಶವಾದ್ದರಿಂದ ಮತ್ತೆ ಪುನಃ ಭಗವಂತನ ಜೊತೆಗೆ ಸೇರಬೇಕು ನಾವು. ಅದು ನಮ್ಮ ನಿಜವಾದ ಜೀವನದ ಗುರಿ. ಇದನ್ನು ನಾವು ಮರಿಬಾರದು ಅಂತ ಆದ್ರೆ ಧರ್ಮ ಸಂಸ್ಥಾಪನೆ ಆಗಬೇಕು. ಅದಕ್ಕೋಸ್ಕರ ಕೃಷ್ಣ ಬರ್ತಾನೆ. ಆದ್ದರಿಂದ ಕೃಷ್ಣ ಮಾಡುವಂತಹ ಆ ಲೀಲೆಗಳನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಒಬ್ಬೊಬ್ಬರು ಪ್ರಶ್ನೆ ಮಾಡ್ತಾರೆ, ಕೃಷ್ಣ ಯಾಕೆ 16,000 ಹೆಂಡತಿಯರನ್ನ ಮದುವೆ ಆದ, ಪತ್ನಿಯರನ್ನ ಮದುವೆ ಆಗಿದ್ದಾನೆ? ಕೃಷ್ಣ ಯಾಕೆ ಈ ತರ ಮಾಡಿದ್ದಾನೆ? ಕೃಷ್ಣ ಯಾಕೆ ಸುಳ್ಳು ಹೇಳಿದ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ಮೇ ವ್ಯಕ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೇತಿ ಮಾಮೇತಿ. ಸೋ ಅರ್ಜುನ, ನಿಜವಾಗ್ಲೂ ನನ್ನ ಜನ್ಮ ಮತ್ತೆ ಕರ್ಮವನ್ನ ಯಾರಿಗೂ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಇಲ್ಲ. ಯಾರು ನನ್ನ ಕರ್ಮವನ್ನ
ಜನ್ಮವನ್ನ ಅರ್ಥ ಮಾಡಿಕೊಳ್ತಾರೋ ಅಂತವರಿಗೆ ಈ ದೇಹವನ್ನ ಬಿಟ್ಟ ಮೇಲೆ ಪುನರ್ಜನ್ಮ ಬರೋದಿಲ್ಲ, ಅಂದ್ರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಭಗವಂತನ ಲೀಲೆಯನ್ನ, ಭಗವಂತನನ್ನ, ದೇವರನ್ನ ಅರ್ಥ ಮಾಡಿಕೊಳ್ಳೋದು ಎಷ್ಟು ಪ್ರಾಮುಖ್ಯ, ಎಷ್ಟು ಕಷ್ಟ ಅನ್ನೋದನ್ನ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಆಮೇಲೆ ಕೃಷ್ಣ ಹೇಳ್ತಾನೆ, ಈ ಎಲ್ಲ ಜಗತ್ತಿನ ಸೃಷ್ಟಿಯನ್ನ ನಾನೇ ಮಾಡಿದ್ದು. ಈ ಜಗತ್ತಿನ ಸೃಷ್ಟಿಯಲ್ಲಿ ಎಲ್ಲರೂ ವಿಧ ವಿಧವಾದಂತಹ ರೀತಿಯಲ್ಲಿ ಯೋಗಗಳನ್ನ ಮಾಡ್ತಾರೆ. ಆ ಎಲ್ಲ ಉಪಾಸನೆಗಳು, ದೇವರ ದೇವತೆಗಳು ಉಪಾಸನೆ ಮಾಡಿ ತನಗೆ ಬೇಕಾದಂತಹ ಆಸೆಗಳನ್ನ ತೀರಿಸ್ತಾರೆ. ಅದೆಲ್ಲವೂ ಕೂಡ ಕೊನೆಗೆ ಈ ಎಲ್ಲ ಯೋಗಗಳು ನನ್ನ ಕಡೆಗೆ ಬರ್ತದೆ. ಹಾಗೂ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ, 4 ವರ್ಣಗಳನ್ನ ನಾನು ಸೃಷ್ಟಿ ಮಾಡಿದ್ದೀನಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಯಾವ ತರ ಸೃಷ್ಟಿ ಮಾಡಿದ್ದೇನೆ? ಗುಣ ಕರ್ಮ ವಿಭಾಗಶಃ, ಗುಣ ಮತ್ತೆ ಕರ್ಮದ ಮೂಲಕ ನಾನು ಅದನ್ನ ಸೃಷ್ಟಿ ಮಾಡಿದ್ದೇನೆ. ಜನ್ಮ ವಿಭಾಗಶಃ ಅಲ್ಲ, ಜನ್ಮದಿಂದ ಅಲ್ಲ, ಗುಣ ಮತ್ತೆ ಕರ್ಮದಿಂದ. ಅಂದ್ರೆ ಒಬ್ಬನು ಬ್ರಾಹ್ಮಣನಾಗಬೇಕಾದ್ರೆ ಅರ್ಹತೆಯನ್ನ ಪಡ್ಕೊಳ್ಬೇಕು. ಹುಟ್ಟಿನಿಂದ ಬ್ರಾಹ್ಮಣ ಆಗೋದಿಲ್ಲ. ಹುಟ್ಟಿದಿಂದ ಬ್ರಾಹ್ಮಣನಾದ್ರೆ ಅರ್ಹತೆಯನ್ನ ಪಡೆದುಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಇರಬಹುದು. ಹೇಗೆ ತಂದೆ ಮತ್ತೆ ತಾಯಿ ಡಾಕ್ಟರ್ ಆಗಿದ್ರೆ ಮಗಳಿಗೆ ಡಾಕ್ಟರ್ ಆಗ್ಲಿಕ್ಕೆ ತುಂಬಾ ಸುಲಭ. ಆದ್ರೆ ತಂದೆ ತಾಯಿ ಡಾಕ್ಟರ್ ಆಗಿದ್ದ ಕಾರಣಕ್ಕೆ ಮಗಳು ಹುಟ್ಟಿದ ತಕ್ಷಣ ಡಾಕ್ಟರ್ ಆಗೋದಿಲ್ಲೋ, ಅದೇ ತರ ಬ್ರಾಹ್ಮಣ ತಂದೆ ತಾಯಿ ಬ್ರಾಹ್ಮಣರಾಗಿದ್ರೆ ಮಗು ಬ್ರಾಹ್ಮಣನಾಗಬೇಕು ಅಂತ ಇಲ್ಲ, ಅರ್ಹತೆಯನ್ನ ಪಡ್ಕೊಳ್ಬೇಕು. ಅದೇ ತರ ಕ್ಷತ್ರಿಯ, ತಂದೆ ತಾಯಿ ಕ್ಷತ್ರಿಯರಾಗಿದ್ರೆ ಮಗು ಕ್ಷತ್ರಿಯ ಆಗ್ಬೇಕು ಅಂತ ಇಲ್ಲ, ಅರ್ಹತೆಯನ್ನ ಪಡ್ಕೊಳ್ಬೇಕು. ತಂದೆ ತಾಯಿ ಶೂದ್ರರಾಗಿದ್ರೆ ಮಗು ಶೂದ್ರ ಆಗ್ಬೇಕು ಅಂತ ಇಲ್ಲ, ಅರ್ಹತೆಯನ್ನ ಪಡ್ಕೊಂಡು ಬ್ರಾಹ್ಮಣ ಆಗ್ಬೋದು. ಈ 4 ವರ್ಣಗಳನ್ನ ನಾನು ಗುಣಕರ್ಮ ವಿಭಾಗಶಃ. ಇದು ಯಾಕೆಂದ್ರೆ ಸಮಾಜವು ಸುಸೂತ್ರವಾಗಿ ಎಲ್ಲವೂ ನಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲಾ ತರಹದ ಜನಗಳು ಬೇಕು. ಹೇಗೆ ನಮ್ಮ ದೇಹದಲ್ಲಿ ಕಾಲುಗಳು ನಮ್ಮನ್ನ ನಡಿಲಿಕ್ಕೆ ಸಹಾಯ ಮಾಡ್ತದೆ, ಕೈಗಳು ಕೆಲಸ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ, ಹೊಟ್ಟೆಯು ತಿಂದಂತ ಆಹಾರನ ಜೀರ್ಣ ಮಾಡಿ ದೇಹಕ್ಕೆ ಶಕ್ತಿಯನ್ನ ಕೊಡ್ತದೆ, ಹಾಗೂ ತಲೆಯು, ಮೆದುಳು ನಮಗೆ ಯೋಚನಾ ಶಕ್ತಿಯನ್ನ, ಬುದ್ಧಿ ಶಕ್ತಿಯನ್ನ ಕೊಡ್ತದೆ. ಕಾಲನ್ನ ಶೂದ್ರರಿಗೆ ಹೋಲಿಸಿದ್ರೆ, ಹೊಟ್ಟೆಯನ್ನ ವೈಶ್ಯರಿಗೆ ಹೋಲಿಸಿದ್ರೆ, ಬಾಹುಗಳನ್ನ ಕ್ಷತ್ರಿಯರಿಗೆ ಹೋಲಿಸಿದ್ರೆ, ತಲೆಯನ್ನ ಬ್ರಾಹ್ಮಣರಿಗೆ ಹೋಲಿಸಬಹುದು. ಎಲ್ಲವೂ ಇಂಪಾರ್ಟೆಂಟು, ಎಲ್ಲವೂ ಪ್ರಾಮುಖ್ಯ, ಯಾವುದು ಕಡಿಮೆ ಪ್ರಾಮುಖ್ಯತೆ ಇಲ್ಲ ದೇಹದಲ್ಲಿ. ಹಾಗೆಯೇ ಇಡೀ ಸಮಾಜದ ಸೃಷ್ಟಿಯನ್ನ ಭಗವಂತ ಈ ಚಾತುರ್ವರ್ಣ್ಯದಲ್ಲಿ ಮಾಡಿದ್ದಾನೆ. ಅದು ಹಿಂದೂ ಧರ್ಮದಲ್ಲೆಲ್ಲ. ನಾವು ಅಮೆರಿಕಕ್ಕೆ ಹೋದರೂ ಕೂಡ ಅಲ್ಲೂ 4 ತರದ ಜನಗಳಿರ್ತಾರೆ. ರಿಸರ್ಚ್ ಮಾಡೋರು ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ ಮಾಡೋರು ಇರ್ತಾರೆ, ಹಾಗೂ ವಾಣಿಜ್ಯ ಬಿಸ್ನೆಸ್ ಮಾಡೋರು ಇರ್ತಾರೆ, ಕೆಲಸವನ್ನು ಮಾಡೋರು ಇರ್ತಾರೆ. ಈ ಒಂದು 4 ಭಗವಂತನ ಸೃಷ್ಟಿಯ ಆದಿಯಲ್ಲೇ ನಾನು ಮಾಡಿದ್ದೇನೆ. ಆದ್ರೆ ಅರ್ಜುನ, ನಾನು ಇದು ಯಾವುದಕ್ಕೂ ಒಳಪಟ್ಟಿಲ್ಲ. ನಾನು ಇದು ಯಾವ 4 ವರ್ಣಗಳಿಗೆ ಒಳಪಟ್ಟಿಲ್ಲ. ಕೃಷ್ಣ ಬ್ರಾಹ್ಮಣನಲ್ಲ, ಕ್ಷತ್ರಿಯನಲ್ಲ, ವೈಶ್ಯನಲ್ಲ, ಶೂದ್ರನಲ್ಲ, ಅವನು ಭಗವಂತ. ಅವನೆಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ. ಹೀಗೆ ನಾನೇನು ಸೃಷ್ಟಿ ಮಾಡಿದ್ದೇನೆ, ಯಾರು ಏನು ಕರ್ಮವನ್ನ ಮಾಡಬೇಕು, ಕರ್ಮ, ಅಕರ್ಮ, ವಿಕರ್ಮ. ಕರ್ಮ ಅಂದ್ರೆ ಮಾಡಿದಂತಹ ಕೆಲಸಕ್ಕೆ ಪ್ರತಿಫಲ ಸಿಗ್ತದೆ. ವಿಕರ್ಮ ಅಂದ್ರೆ ನಿಷಿದ್ಧವಾದಂತಹ ಕರ್ಮ. ಅಕರ್ಮ ಅಂದ್ರೆ ಭಗವಂತನಿಗೆ ಭಕ್ತಿ ಸೇವೆಯನ್ನ ಮಾಡೋದು. ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನಿಗೆ ಭಕ್ತಿ ಸೇವೆಯನ್ನ ಮಾಡೋದೇ ಅಕರ್ಮ. ಅಕರ್ಮವನ್ನ ಮಾಡೋದು ಅಂದ್ರೆ ನಾನು ಮಾಡುವ ಎಲ್ಲ ಕೆಲಸವನ್ನ ಭಗವಂತನಿಗೋಸ್ಕರ ಮಾಡೋದು. ಅರ್ಜುನನೀಗ ಕೃಷ್ಣನಿಗೋಸ್ಕರ ಮಾಡಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅರ್ಜುನ ಯಾಕೆ ಯುದ್ಧವನ್ನು ಮಾಡಬೇಕು? ಕೃಷ್ಣನಿಗೋಸ್ಕರ ಯುದ್ಧವನ್ನು ಮಾಡಬೇಕು. ಆಗ ಅದು ಅಕರ್ಮವಾಗ್ತದೆ. ಅಂತಹ ಸಂದರ್ಭದಲ್ಲಿ ಯಾವುದೇ ಪಾಪ ಫಲ ಬರೋದಿಲ್ಲ ಅವನಿಗೆ. ಅವನು ಭಕ್ತಿ ಸೇವೆಯನ್ನ ಕೃಷ್ಣನಿಗೆ ಮಾಡ್ತಾನೆ. ಹಾಗೆ ಮುಂದೆ ಹೋಗ್ತಾ ಈ ಜ್ಞಾನವನ್ನ, ಈ ದಿವ್ಯ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ಯಜ್ಞವನ್ನ ಬೇರೆ ಬೇರೆ ಜನಗಳು ಮಾಡಬೇಕು. ಬ್ರಹ್ಮಚಾರಿಗಳು ತಮ್ಮ ಇಂದ್ರಿಯವನ್ನ ನಿಗ್ರಹವನ್ನ ಮಾಡೋದರ ಮೂಲಕ, ಗೃಹಸ್ಥರು ದಾನವನ್ನ ಮಾಡೋದರ ಮೂಲಕ, ಹೀಗೆ ಎಲ್ಲಾ ಬೇರೆ ತರದಂತಹ ಯಜ್ಞಗಳನ್ನ ಕೃಷ್ಣ ಹೇಳ್ತಾನೆ. ಈ ಯಜ್ಞವನ್ನೆಲ್ಲ ಯಾಕೆ ಮಾಡಬೇಕು ಅಂದ್ರೆ
ನಮ್ಮನ್ನ ಪಾಪರಹಿತರನ್ನಾಗಿ ಮಾಡ್ಲಿಕ್ಕೆ, ಇಂದ್ರಿಯವನ್ನ ನಿಗ್ರಹ ಮಾಡ್ಲಿಕ್ಕೆ, ಮೋಕ್ಷವನ್ನ ಗಳಿಸಿಕೊಳ್ಳಿಕ್ಕೆ ಎಲ್ಲರೂ ಯಜ್ಞವನ್ನ ಮಾಡಬೇಕು. ಅವರವರ ಸ್ಥಾನದಲ್ಲಿ ಅವರವರು ಯಜ್ಞವನ್ನ ಮಾಡಬೇಕು. ಇದನ್ನ ಮಾಡ್ಬೇಕಂತಾದ್ರೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ನಾವೇನ್ ಮಾಡ್ಬೇಕು? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ತತ್ವದರ್ಶಿಗಳು ಅಂದ್ರೆ ಗುರುಗಳು. ನೀವು ಗುರುಗಳ ಹತ್ರ ಹೋಗ್ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ನೀವು ಗುರುಗಳ ಹತ್ರ ತತ್ವದರ್ಶಿನಃ, ಅವರ ಹತ್ರ ಹೋಗಿ ಅವರ ಸೇವೆಯನ್ನ ಮಾಡಿ, ಅವರು ಕೊಟ್ಟಂತಹ ಆದೇಶವನ್ನ ಪಾಲಿಸಿ ಅವರಿಂದ ಜ್ಞಾನವನ್ನ, ಈ ದಿವ್ಯ ಜ್ಞಾನವನ್ನ ಸಂಪಾದಿಸಿಕೊಳ್ಬೇಕು. ಯಾವಾಗ ಈ ದಿವ್ಯ ಜ್ಞಾನವನ್ನು ನೀವು ಸಂಪಾದಿಸಿಕೊಳ್ತೀರಿ, ಆವಾಗ ನೀವು ಯಾರು, ಭಗವಂತ ಯಾರು, ನೀವು ಭಗವಂತನ ಅಂಶ, ಈ ಜಗತ್ತಿನ ಎಲ್ಲ ಮೋಹಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಈ ಎಲ್ಲ ಜೀವನದ ಎಲ್ಲ ಮೋಹಗಳಿಂದ ಹೊರಗೆ ಬಂದು ಆ ದಿವ್ಯ ಜ್ಞಾನವನ್ನ ಪಡ್ಕೊಂಡು, ಆ ದಿವ್ಯ ಜ್ಞಾನ ಸಹಿತನಾಗಿ ಕರ್ಮವನ್ನ ಮಾಡ್ತಾ, ಅಂದ್ರೆ ಅಕರ್ಮವನ್ನ ಮಾಡ್ತಾ, ಯಾಕೆ ಏನು ಹೇಗೆ ಎಂದು ಗೊತ್ತಿದ್ದು ಆ ಕರ್ಮವನ್ನ ಮಾಡ್ತಾ, ಯಾವುದೇ ಪ್ರತಿಫಲಗಳ ಅಪೇಕ್ಷೆ ಇಲ್ಲದೆ ಕೃಷ್ಣನಿಗೋಸ್ಕರ, ಭಗವಂತನಿಗೋಸ್ಕರ ಕರ್ಮವನ್ನ ಮಾಡ್ತಾ ಇದ್ರೆ ಈ ಐಹಿಕ ಬಂಧನದಿಂದ ನಮಗೆ ಮುಕ್ತಿ ಸಿಗ್ತದೆ. ಆದ್ದರಿಂದ ಅರ್ಜುನ, ನೀನು ಎದ್ದು ನಿಲ್ಲು, ಯುದ್ಧವನ್ನ ಮಾಡು ಅನ್ನೋ ಆಜ್ಞೆಯನ್ನ ಕೃಷ್ಣ ಈ ಅಧ್ಯಾಯದ ಕೊನೆಯಲ್ಲಿ ಅರ್ಜುನನಿಗೆ ಕೊಡ್ತಾನೆ. ಹೀಗೆ ಏವಂ ಪರಂಪರಾ ಪ್ರಾಪ್ತಂ, ಪರಂಪರಾಗತವಾಗಿ ಬಂತಹ ದಿವ್ಯ ಜ್ಞಾನವಾದಂತಹ ಭಗವದ್ಗೀತೆಯನ್ನ ಅರ್ಜುನನಿಗೆ ಉಪದೇಶ ಮಾಡ್ತಾ ಇರುವಂತ ಕೃಷ್ಣ, ನಾನು ಯಾರು, ನಾನು ಯಾಕೆ ಬಂದಿದ್ದೇನೆ, ಕರ್ಮವನ್ನ ಹೇಗೆ ಮಾಡಬೇಕು, ನಾನು ಹೇಗೆ ಇದನ್ನ ಸೃಷ್ಟಿ ಮಾಡಿದ್ದೇನೆ, ಯಾಕೆ ಈ ಜ್ಞಾನವನ್ನ ಪಡಿಬೇಕು, ಈ ಜ್ಞಾನವನ್ನ ಪಡೆದರೆ ನಿಮ್ಮ ಜೀವನದಲ್ಲಿ ನಿಮಗೆ ಹೇಗೆ ಒಳ್ಳೆಯದಾಗುತ್ತದೆ ಅನ್ನೋದನ್ನ ತಿಳಿಸಿಕೊಡುತ್ತಾ ಈ ದಿವ್ಯ ಜ್ಞಾನ ಅಧ್ಯಾಯವನ್ನ ಕೃಷ್ಣ ಸಮಾಪ್ತಿ ಮಾಡ್ತಾನೆ. ಇದರ ಜೊತೆಗೆ ನಾವು ಈಗ 4ನೇ ಅಧ್ಯಾಯವನ್ನು ತಿಳ್ಕೊಂಡಿದ್ದೇವೆ. ಮುಂದಿನ ವಾರ ಮತ್ತೆ ನಾವು 5ನೇ ಅಧ್ಯಾಯ ಕರ್ಮಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗ ಅಂದ್ರೆ ಹೇಗೆ ನಾವು ಕರ್ಮಯೋಗದಲ್ಲಿ ಏನು ಕೆಲಸವನ್ನ ಮಾಡಬೇಕು, ಇನ್ನೂ ಒಂದು ಡೀಟೇಲ್ ಆಗಿ ಅದನ್ನ 5ನೇ ಅಧ್ಯಾಯದಲ್ಲಿ ಭಗವಂತ ತಿಳಿಸ್ತಾನೆ. ಅದನ್ನ ಕೇಳಲಿಕ್ಕೆ ಮತ್ತೆ ಬರೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಹರೇ ಕೃಷ್ಣ.